Hello students, welcome back to my YouTube channel Supreme Learning Academy. ಇದು model question paper released by Karnataka board. Already 2 papers release ಆಗಿದೆ. ಇದು paper number 3 ಮತ್ತು paper number 4 ಮತ್ತು 2 ಪೇಪರ್ಸ್ನ ರಿಲೀಸ್ ಮಾಡಿದ್ದಾರೆ ನಿನ್ನೆ. ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸ್ಟೂಡೆಂಟ್ಸ್ಗೆ ಸೇಮ್ ಪ್ಯಾಟರ್ನ್ 3 hours 15 minutes ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಅಲ್ಲಿ ಆನ್ಸರ್ಸ್ ಜೊತೆಗೆ ಡಿಸ್ಕಸ್ ಮಾಡೋಣ ಪೇಪರ್. ಸೊ ಎಲ್ಲ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ 1 by 1 ಅಪ್ಲೋಡ್ ಆಗುತ್ತೆ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1, 2 ರಿಲೀಸ್ ಫ್ರಮ್ Karnataka board already solved and already uploaded in channel. If you are new to my channel, go check out my channel, you will get the videos. ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರಿಗೆ ಎಲ್ಲ ಪೇಪರ್ಸ್ ವಿತ್ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ 1 by 1. ಸೊ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪೇಪರ್ ನಂಬರ್ 3. ಪೇಪರ್ ನಂಬರ್ 3 ಮೀನ್ಸ್ ಬೋರ್ಡಿಂದ ರಿಲೀಸ್ ಆಗಿರೋದು 3. ಆಲ್ರೆಡಿ 1, 2 ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು ಪೇಪರ್ ನಂಬರ್ 3. ಸೊ ಫಸ್ಟ್ ಮೇನ್ 6 mark ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಮೇನ್ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಆನ್ಸರ್ ಇಸ್ ಬಿ 25. ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿರೋದು ಡಿ ವಿಜ್ಞಾನಿ. ಪಾರಿಭಾಷಿಕ ಪದಗಳನ್ನು, ಅನ್ಯಭಾಷೆಯ ಪದಗಳನ್ನು, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಆನ್ಸರ್ ಇಸ್ ಬಿ ವಾಕ್ಯ ವೇಷ್ಟನ. ದಗದಗ ಪದದಲ್ಲಿರುವ ಅವ್ಯವ ಆನ್ಸರ್ ಇಸ್ ಅನುಕರಣವ್ಯಯ. ದುಡಿಗೆಟ್ಟು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ, ಆದೇಶ ಸಂಧಿ. ಭರತನು ಮನೆಗೆಲಸವನ್ನು ಮಾಡನು ಗೆರೆ ಎಳೆದ ಪದಗಳಿಗಿರುವ ಕ್ರಿಯಾರೂಪ ಆನ್ಸರ್ ಈಸ್ ನಿಷೇಧಾರ್ಥಕ. ನೆಕ್ಸ್ಟು ಸೆಕೆಂಡ್ ಮೇನ್ ಬಂದು 4 ಮಾರ್ಕ್ಗೆ ಕೆಳಗಿನವುಗಳಲ್ಲಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೆಯಿರಿ. ಫಸ್ಟ್ ಒನ್ ಬಂಜೆ ವಂದ್ಯ ಕುಠಾರ ಕೊಡಲಿ. ಸತಿಪತಿ ಜೋಡಿ ನುಡಿ ಮೆಲ್ಲ ಮೆಲ್ಲನೆ ದ್ವಿರುಕ್ತಿ. ಮ್ಯಾಗ ಮೇಲೆ ಇಸವಾಸ ವಿಶ್ವಾಸ. ಸಪ್ತಮಿ ಓಳ್ ದ್ವಿತೀಯ ಅಂ. ನೆಕ್ಸ್ಟ್ ಬಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ, 7 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಆನ್ಸರ್ಸ್ ಹೇಳ್ತೀನಿ, ಬರ್ಕೊಂಡು ಹೋಗಿ. ಬೇಕು ಅಂದರೆ 1 word ಆನ್ಸರ್ಸ್. ಇವೆಲ್ಲ ಕ್ವಶನ್ ಪೇಪರಲ್ಲಿ ಸಿಗುತ್ತೆ, ಸಾರಿ ನೋಟ್ಸಲ್ಲೇ ಸಿಗುತ್ತೆ. ನಿಮ್ಮದು ಆಲ್ರೆಡಿ ಓದಿದ್ದೀರಾ, ಪ್ರಿಪ್ರೇಟರಿಗೆಲ್ಲ ಪ್ರಿಪೇರ್ ಆಗಿದ್ದೀರಾ. ಸೊ 1 word ಆನ್ಸರ್ಸ್ ಬೇಕು ಅಂದರೆ ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು? ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು? ಆನ್ಸರ್ ಈಸ್ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ನೆಕ್ಸ್ಟ್ ಒನ್ ಮನೆ ಮಂಚಪ್ಪನ ಕತೆ ಹೇಳಿದ ಕವಿ ಯಾರು? ಆನ್ಸರ್ ಈಸ್ ಸಿದ್ಧಲಿಂಗಯ್ಯ. ಬ್ಲ್ಯಾಕ್ಔಟ್ ನಿಯಮ ಎಂದರೇನು? ಬರ್ಕೊಳ್ಳಿ. ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಗಳನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದನ್ನು ಬ್ಲ್ಯಾಕ್ಔಟ್ ನಿಯಮ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಒನ್ ರಾಮ ಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು? ಸೊ ಆನ್ಸರ್ ಈಸ್ ಧನು ಮಹರ್ಷಿ. ಹಕ್ಕಿಯು ಯಾರನ್ನು ಹರಸಿದೆ? ಆನ್ಸರ್ ಹಕ್ಕಿಯು ಹೊಸಗಾಲದ ಹೊಸ ಮಕ್ಕಳನ್ನು ಹರಸಿದೆ. ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಳ್ಳಿನ ಪೊಸಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ. ವಸಂತಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು? ಸೊ ವಸಂತಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಪ್ರಕೃತಿಯ ಸೊಬಗನ್ನು ಮನದುಂಬಿ ಹಾಡುತ್ತಿದ್ದವು. ಸೊ ಅದಷ್ಟು 1 mark ಕ್ವಶನ್. ನೆಕ್ಸ್ಟ್ ಬಂದು 2 mark ಕ್ವಶನ್. 10 2 mark ಕ್ವಶನ್ ಇರುತ್ತೆ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ನೋಟ್ಸಲ್ಲಿದೆ, ಆಲ್ರೆಡಿ ಓದಿದ್ವಿ ಪ್ರಿಪ್ರೇಟರಿಗೆ. ನೆಕ್ಸ್ಟು ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ. ಇಲ್ಲ ಅಂದರೆ ನಿಮಗೆ ಬೇಕು ಅಂದರೆ ಆನ್ಸರ್ಸು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಚಾಪ್ಟರ್ದು ಆನ್ಸರ್ಸ್ ಇದೆ, ಅದರಿಂದ ತಗೊಳ್ಳಿ. ಯಾಕಂದರೆ ಇಲ್ಲಿ ನಾನು ಹೇಳೋಕ್ಕೋದ್ರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮುದುಕಿಯು ಸೈನಿಕರಿಂದ ರಾಹಿಲನ್ನು ಹೇಗೆ ರಕ್ಷಿಸಿದಳು?
ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರತರಾಗಿದ್ದಾರೆ? ಕವಿಯಾತ್ಮವು ಹಸರುಗಟ್ಟಲು ಕಾರಣವಾದ ಹಿನ್ನೆಲೆ ಅಂಶಗಳನ್ನು ತಿಳಿಸಿ. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳು ಯಾವುವು? ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಹೇಗೆ? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕು? ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ. ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೇಗೆ ತಿಳಿಸಿದ್ದಾಳೆ? ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ. ನೆಕ್ಸ್ಟು ಕವಿ ಪರಿಚಯ ಇಬ್ಬರದು 1ಕ್ಕೆ 3 ಮಾರ್ಕು. ಅವ್ರದ್ದು ಕಾಲ, ಕವಿ, ಸಾಹಿತಿ, ಜನ್ಮಸ್ಥಳ ಎಲ್ಲ ಪ್ಯಾಸೇಜಲ್ಲಿ ಪ್ಯಾರಾಗ್ರಾಫ್ ರೂಪಲ್ಲಿ ಬರೀಬೇಕು. ಇಲ್ಲಿ ಮರಿಯಪ್ಪ ಭಟ್ಟ ಮತ್ತು ಪಂಪಾವರ್ತ್ ಕೇಳಿದ್ದಾರೆ. ನೆಕ್ಸ್ಟ್ ಒನ್ನು ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರನ್ನು ಬರೆಯಿರಿ. ಸೊ ಇಲ್ಲಿ ನೆಕ್ಸ್ಟು ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರನ್ನು ಬರೆಯಿರಿ. ಇದು ಉತ್ಪಲಮಾಲ ವೃತ್ತ 28 ಮಾತ್ರೆಗಳು, ಅದು 3 ಮಾರ್ಕ್ಸ್ ಇರುತ್ತೆ. ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಛಂದಸ್ಸು. ನೆಕ್ಸ್ಟು ಅಲಂಕಾರ ಹೆಸರು ಬರೀರಿ. ಲಕ್ಷಣ ಇವರದು ಸಮನ್ವಯಗೊಳಿಸಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ಅಲಂಕಾರ ಬರೀರಿ. ನೆಕ್ಸ್ಟು ಗಾದೆ 3 ಮಾರ್ಕ್ಸ್ಗೆ. ತುಂಬಿದ ಕೊಡ ತುಳುಕುವುದು ಅಥವಾ ಮಾತೆ ಮುತ್ತು, ಮಾತೆ ಮೃತ್ಯು. ನೆಕ್ಸ್ಟು ಸಂದರ್ಭ ಇರುತ್ತೆ 6 ಸಂದರ್ಭ, 6 ಫ್ರಮ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ ಸಂದರ್ಭಗಳು ವೆರಿ ಇಂಪಾರ್ಟೆಂಟು. 6 ಸಂದರ್ಭ ಇರುತ್ತೆ ನೋಡ್ಕೊಳ್ಳಿ. ಆಯ್ಕೆ ಮತ್ತು ಯಾರು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ ಸಂದರ್ಭ. ನೆಕ್ಸ್ಟ್ ಪೋಮು, ಇಲ್ಲಿ ಕಲುಷಿತವಾಗಿ ಪೋಮು ಅಂತ ಕೊಟ್ಟಿದ್ದಾರೆ 4 ಮಾರ್ಕ್ಗೆ. ಅಥವಾ ಮಾತಗೆಲ್ಲ ಓದು, ಎರಡರಲ್ಲಿ ಯಾವುದಾದ್ರೂ ಒಂದು ಬರೀರಿ. ನೆಕ್ಸ್ಟು ಪದ್ಯಭಾಗವನ್ನು ಹೋಗಿ ಅರ್ಥ ಮಾಡಿಕೊಂಡು ನಿಮ್ಮ ಭಾಷೆಯಲ್ಲಿ ಸಾರಾಂಶವನ್ನು ಬರೆಯಿರಿ. ನೆಕ್ಸ್ಟ್ 8-10 ವಾಕ್ಯ ಕೊಟ್ಟಿದ್ದಾರೆ, 2 ಆಪ್ಷನ್ಸ್ ಇರುತ್ತೆ, 4 ಇರುತ್ತೆ, ಅದರಲ್ಲಿ 2 ಬರೀರಿ. ಗದ್ಯ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ, ಇದು 5 ಮಾರ್ಕ್ಸ್ ಇರುತ್ತೆ. ಪ್ಯಾಸೇಜ್ ಓದಿ ರಿಲೇಟೆಡ್ ಕ್ವಶನ್ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ, ನೋಡಿ ಬರೀರಿ. ನೆಕ್ಸ್ಟು ಪತ್ರ 5 ಮಾರ್ಕ್, 2 ಆಪ್ಷನ್ ಇದೆ, 2 1 ಬರೀರಿ. ಪ್ರಬಂಧ 5 ಮಾರ್ಕ್ಗೆ. ಭ್ರಷ್ಟಾಚಾರದ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಅಥವಾ ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಗಳ ಮಹತ್ವ. ಇದಿಷ್ಟು ನಿಮ್ಮದು ಫಸ್ಟ್ ಮಾಡೆಲ್ ಪೇಪರ್ 3 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರದ್ದು ಪೇಪರು ನೆನ್ನೆ ರಿಲೀಸ್ ಆಗಿರೋದು. ಸೊ ನೆಕ್ಸ್ಟ್ ವಿಡಿಯೋಲಿ ಸೆಕೆಂಡ್ ಪೇಪರ್ ಕೊಡ್ತೀನಿ, ದಟ್ ಮೀನ್ಸ್ ಮಾಡೆಲ್ ಪೇಪರ್ 4. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.